ದರ್ಶನ್ಗೆ ಟಿ ವಿ ಭಾಗ್ಯ ಸಿಕ್ಕಿದೆ ಈಗ. ಅದು ಗೊತ್ತಿಲ್ಲಪ್ಪ ನನಗೆ, ಅದು ಯಾಕೆ ಈ ಥರ ಮಾಡ್ತಿದ್ದಾರೆ ಬಳ್ಳಾರಿ ಜೈಲಲ್ಲಿ ನಂಗೆ ಅರ್ಥ ಆಗಿಲ್ಲ. ಒಬ್ಬ ಮನುಷ್ಯನಿಗೆ ಕೆಟ್ಟೋಗಿರೋ ಟಿ ವಿ ಕೊಟ್ಬಿಡೋದು, ಅದು ರಿಪೇರಿ ಮಾಡಿಕೊಡಿ ಅಂತ ಮತ್ತೆ ದರ್ಶನ್ ಕೇಳೋದು, ಇದು ಕೋರ್ಟ್ಗೆ ಬಂದು ಕೂಡ ಇದೇ ವಿಚಾರ ಚರ್ಚೆ ಆಗೋದು. ಯಾಕ್ರಿ ಈ ಥರ ಮಾಡ್ತಾ ಇದ್ದೀರಿ, ಕೊಡ್ರಿ ಅವ್ರಿಗೇನು ಸೌಲಭ್ಯಗಳು ಬೇಕು, ಜೈಲ್ ಮ್ಯಾನ್ಯುಯಲ್ನಲ್ಲಿ ಏನು ಸೌಲಭ್ಯಗಳನ್ನು ಒಬ್ಬ ವಿಚಾರಣಾಧೀನ ಕೈದಿಗೆ ಕೊಡಬಹುದು ಅಂತ ಇದೆಯೋ ಕೊಡ್ರಿ ಅಂತ ಕೇಳಿದ್ದಾರೆ. ಈಗ ಟಿ ವಿನೂ ರಿಪೇರಿ ಮಾಡಿಸಿದ್ರು, ಆದರೆ ದೂರದರ್ಶನ ಚಾನಲ್ ಮಾತ್ರ ಅದ್ರಲ್ಲಿ ಲಭ್ಯ ಇದೆ ಅಂತ ಮಾಹಿತಿ ನಮಗೆ ಬರ್ತಾ ಇದೆ. ಒಂದು ಕಾಲಕ್ಕೆಲ್ಲ ದೂರದರ್ಶನ ನೋಡಿಕೊಂಡೇ ನಾವೆಲ್ಲ ಬೆಳೆದಂಥವರು. ಇರಲಿ, ಈಗ ದೂರದರ್ಶನ ಚಾನಲ್ ಮಾತ್ರ ಬರ್ತಾ ಇರೋದಂತೆ ದರ್ಶನ್ ಅವ್ರಿಗೆ ಬಳ್ಳಾರಿ ಸೆಂಟ್ರಲ್ ಜೈಲಿನ ಹೈ ಸೆಕ್ಯೂರಿಟಿ ಸೆಲ್ಗೆ ಈ ಒಂದು ಟಿ ವಿಯನ್ನು ಅಳವಡಿಸಿದ್ದಾರೆ ಸಿಬ್ಬಂದಿ. ಬಳ್ಳಾರಿ ಜೈಲಿಗೆ ಬಂದಾಗಿನಿಂದಾನು ಕೂಡ ನಟ ದರ್ಶನ್ ಒಂದು ಟಿ ವಿ ಬೇಕು ನನಗೆ, ನಾನು ಚಾನಲ್ ನೋಡಬೇಕು ಅಂಥೇಳಿ ಮಾಹಿತಿಯನ್ನು ಜೈಲಧಿಕಾರಿಗಳಿಗೆ ಕೊಟ್ಟಿದ್ದದ್ದು, ಬೇಡಿಕೆಯನ್ನು ಇಟ್ಟಿದ್ದದ್ದು. ಟಿ ವಿ ಕೆಟ್ಟು ಹೋಗಿದ್ದರಿಂದಾನೇ ಸೆಲ್ಗೆ ಅಳವಡಿಸೋದು ವಿಳಂಬ ಆಗಿತ್ತಂತೆ. ಕೊನೆಗೂ ನಟ ದರ್ಶನ್ ಮನವಿಯನ್ನು ಜೈಲಿನ ಅಧಿಕಾರಿಗಳು ಪೂರೈಸಿದ್ದಾರೆ. ಈಗ ಅಳವಡಿಸಿರುವಂಥ ಟಿ ವಿಯಲ್ಲಿ ದೂರದರ್ಶನ ಚಾನಲ್ ಮಾತ್ರ ಲಭ್ಯ ಇದೆಯಂತೆ. ದರ್ಶನ್ದು ಇದರ ಆಚೆಗಿನ ಏನು ಬೇಡಿಕೆಗಳಂತ ನಮಗೆ ಗೊತ್ತಿಲ್ಲ, ಬರ್ತಿರೋ ದೂರದರ್ಶನ ಮಾತ್ರ ಅಂಥೇಳಿ. ಇನ್ಯಾವುದೋ ಎಂಟರ್ಟೈನ್ಮೆಂಟ್ ಚಾನಲ್ಲೋ, ಇನ್ಯಾವುದೋ ಸಿನಿಮಾಗೆ ಸಂಬಂಧಪಟ್ಟಂಥ ಚಾನಲ್ಲೋ, ಯಾವುದೋ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂಥ ಚಾನಲ್ಗಳೋ ಅಥವಾ ಸುದ್ದಿ ಚಾನಲ್ಗಳೋ ಅದರ ಬೇಡಿಕೆ ಅವ್ರಿಗೆ ಇದೆಯೋ ಇಲ್ವೋ ನಮಗೆ ಐಡಿಯಾ ಇಲ್ಲ. ಆದರೆ ಈ ಕ್ಷಣಕ್ಕೆ ಟಿ ವಿ ಸರಿ ಹೋಗಿದೆ, ಬರ್ತಿರೋದು ದೂರದರ್ಶನದ ಚಾನಲ್ಗಳು ಮಾತ್ರ ಅಂತ ಹೇಳಿ ನಮಗಿರ್ತಕ್ಕಂಥ ಮಾಹಿತಿ.